ಹೆಲೋ ಮಕರ ರಾಶಿ. ಸೊ ನೋಡೋಣ 2026 ಎನರ್ಜಿ. ಥ್ಯಾಂಕ್ ಯು ಸೋ ಮಚ್ ಮಕರ. ಓಕೆ, ಓಕೆ. ಸೊ ನಾನು 4 ತಗೊಳ್ಬೇಕು ಅಂತ ಇದ್ದೀನಿ ಎಲ್ಲ ರಾಶಿಗಳಿಗೂ ಕೂಡ. ಸೊ ಲೆಟ್ಸ್ ಸಿ ಬ್ರೇಕ್ ಥ್ರೂ. ವಾವ್, ಮಕರ ರಾಶಿ. ಫೈಟಿಂಗ್, ಓಕೆ. ಫ್ರೆಂಡ್ಲಿನೆಸ್, ಓಕೆ. ಆ್ಯಂಡ್ ಸೆಲೆಬ್ರೇಷನ್. ಎಸ್, 2026ಅಲ್ಲಿ ನೀವು ಸೆಲೆಬ್ರೇಷನ್ ಮಾಡ್ತೀರಾ. ಯಾವುದ್ರ ಸೆಲೆಬ್ರೇಷನ್ ಮಾಡ್ತೀರಾ ಅಂತಂದರೆ, ಲೈಕ್ ಇದು ಹಳೆ ಪ್ಯಾಟರ್ನ್ಸ್ ಇರಬಹುದು, ಹಳೆ ಮಿಸ್ಟೇಕ್ಸ್ಗಳಿರಬಹುದು, ಆ್ಯಂಡ್ ನಿಮ್ಮಿಂದ ಮಾಡಿರುವಂತಹ ಕೆಲವೊಂದು ಮಿಸ್ಟೇಕ್ಸ್ಗಳಿರಬಹುದು, ಆ್ಯಂಡ್ ನೀವು ತುಂಬ ಗಿಲ್ಟ್ ಫೀಲ್ ಮಾಡಿರಬಹುದು. ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಸೊ ಇದರ ಮೇಲೆ ನೀವು ಸೆಲೆಬ್ರೇಷನ್ ಮಾಡ್ತೀರಾ. ಲೈಕ್ ಫೈಟಿಂಗ್, ಇಲ್ಲಿ ತನಕ ಯಾವೊಂದು ಸಿಚುವೇಶನ್ಸ್ಗೆ ನೀವು ಫೈಟ್ ಮಾಡ್ತಾ ಇದ್ರಿ ನೋಡಿ, ಅಲ್ಲಿ ನಿಮಗೆ ಅದರ ಒಂದು ರಿಸಲ್ಟ್ ಏನಿದೆ ನೋಡಿ, ಅದು ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸೊ ಅದರಿಂದ ನೀವು ಸೆಲೆಬ್ರೇಟ್ ಮಾಡ್ತೀರಾ. ಬರೀ ನೀವು ಸೆಲೆಬ್ರೇಟ್ ಮಾಡೋದಿಲ್ಲ, ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಇರ್ಬೋದು, ಅವರು ಕೂಡ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಮೇ ಬಿ ಇದು ನನಗೇನು ಅನಿಸುತ್ತೆ ಅಂತಂದರೆ, ಕಾನೂನು ವಿಚಾರವಾಗಿ ಏನಾದರೂ ನೀವು ರೈಟ್ ನಾವೇನಾದರೂ ಪರದಾಡ್ತಾ ಇದ್ರು, ಅದಕ್ಕೂ ಕೂಡ ನಿಮಗೆ ಇಲ್ಲಿ ಜಯ ವಿಜಯನ ನೋಡ್ತಾ ಇದ್ದೀನಿ. ಆದಷ್ಟು ಫ್ರೆಂಡ್ಲಿ ಎನರ್ಜಿನ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಈ ಒಂದು ಫ್ರೆಂಡ್ಲಿನೆಸ್ ಏನಿದೆ ನೋಡಿ, ಇದು ನಿಮ್ಮ ಜೊತೆ ನಡೆಯುತ್ತೆ, ಬೇರೆಯವ್ರ ಜೊತೆ ಅಲ್ಲ. ಓಕೆ, ಬಟ್ ಇದರಿಂದಾಗಲಿ ನಿಮಗೆ ಬ್ರೇಕ್ ಥ್ರೂ ಅಂತಂದರೆ ಒಂದು ಮಹತ್ವದ ತಿರುವನ್ನ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಮಹತ್ವದ ತಿರುವು ನಿಮಗೆ ನೋಡೋದಕ್ಕೆ ಸಿಗುತ್ತೆ 2026ಅಲ್ಲಿ ಮಕರ ರಾಶಿ. ವೆರಿ ನೈಸ್, ವೆರಿ ನೈಸ್. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಿಮಗೆ ಅನಿಸುತ್ತೆ, ನಿಮಗೆ ಅನುಭವ ಆಗುತ್ತೆ ಏನು ಅಂತಂದರೆ, ಲೈಕ್ ಯಾವಾಗಲೂ ನಾವು ಎಲ್ಲದಕ್ಕೂ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪೀಸಿಂದ ಕೂಡ ನಾವು ವಿಷಯಗಳನ್ನು ನೋಡಬಹುದು, ಪೀಸಿಂದ ಕೂಡ ನಾವು ವಿಷಯಗಳನ್ನು ಹ್ಯಾಂಡಲ್ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮಕರ ರಾಶಿ. ಎನರ್ಜಿ ವೈಸ್ ತುಂಬಾ ಚೆನ್ನಾಗಿದೆ. ಸೊ ಗೈಡೆನ್ಸ್ ಒಂದೇ, ಎಲ್ಲದಕ್ಕೂ ಫೈಟ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಶಾಂತ ಚಿತ್ತದಿಂದ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ ಎಸ್, ಮಹತ್ವದ ತಿರುವು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಮಕರ ರಾಶಿ. ಓಕೆ, ಸೊ ದ್ಯಾಟ್ಸ್ ಇಟ್. ಟೇಕ್ ಕೇರ್, ಬಾಯ್.